ಆತ್ಮೀಯ H16 ನ್ಯೂಸ್ ಅರ್ಧಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಆತ್ಮೀಯರೇ, ಕಳೆದ ಹಲವು ತಿಂಗಳುಗಳಿಂದ ನಿರಂತರವಾಗಿ ವಿಜಯೇಂದ್ರ ಮತ್ತು ಅವರ ಅಪ್ಪ ಯಡಿಯೂರಪ್ಪನ ಟೀಕೆ ಮಾಡ್ತಾನೆ ಬರ್ತಾ ಇದ್ದಾರೆ. ನಮ್ಮ ಯತ್ನಾಳ್ ಇಷ್ಟೊಂದು ಸಾಕು ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ. ಅವ್ರು ಎದ್ದ ತಕ್ಷಣ ಅವ್ರ ಬಗ್ಗೆನೇ ಮಾತಾಡುವಂಥದ್ದು, ಅವ್ರು ಟೀಕೆ ಮಾಡೋದು. ಕಳ್ಳರು, ಸುಳ್ಳರು, ಕುಟುಂಬವಾದಿಗಳು, ಏನು ಬಾಯಿಗೆ ಏನು ಬರ್ತದೆ ಮುಂಬಿಗೆ ಹೊಡೆದು ಬಿಡುವಂಥದ್ದು. ಇಲ್ಲಿವರೆಗೆ ಏನೋ ಒಟ್ಟು ಮೌನವಾಗಿ ತಮ್ಮಸ್ತವ ಕೆಲಸ ಮಾಡ್ತಿದ್ರು. ಅದರಲ್ಲಿ ಬಿಡಪ್ಪ ಅದೇನೋ ಹಂಗೆ ಮಾತಾಡಿ ಅನ್ನೋ ಭಾವನೆ ಇರ್ಬೋದೇನೋ. ಬಟ್ ಇವತ್ತು ಹಂಗೆ ಆಗ್ತಾ ಇಲ್ಲ. ಈ ಕೂಗಾಟ ಒದರಾಟ ಅಂತ ಇವ್ರಿಗೆ ಅನ್ನಿಸ್ತಿರ್ಬೋದು. ಈ ಯತ್ನಾಳರ ಮಾತುಗಳು ಇವತ್ತು ನಿಧಾನಕ್ಕೆ ಕರ್ನಾಟಕದ ವಿರೋಧ ಪಕ್ಷದ ನಾಯಕತ್ವ ಸ್ಥಾನ ತಂದುಕೊಡ್ಲಿಕ್ಕೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗಿದೆ. ಯಾಕಂದರೆ ಮೌನನು ವೈರಿ ಆಗ್ತದೆ ಅನ್ನೋದು ಸಾಕ್ಷಿ ಇದು. ಯಾಕೆಂದರೆ ಇದರ ಆರಂಭದಲ್ಲಿ ವಿರೋಧ ಮಾಡಬೇಕಾಗಿತ್ತು, ಇಂಥ ಮಾತುಗಳು ಮತ್ತೆ ಪ್ರೂವ್ ಮಾಡಪ್ಪ ಅಂತ ಹೇಳಬೇಕಾಗಿತ್ತು, ಮತ್ತೆ ಹೇಳಬೇಕಾಗಿತ್ತು. ಇಲ್ಲ, ನಿರಂತರ ಕಳ್ಳರು, ಸುಳ್ಳರು, ಭ್ರಷ್ಟರು ಅಂತ ಹೇಳ್ತಾ ಹೋದಾಗ ನೀವು ಅದು ಮೌನ ಆದಾಗ ನೀವು ಇದ್ದೀರಿ ಅಂತ ಇದರ ಅರ್ಥ. ಹೀಗಾಗಿ ಇವತ್ತು ಹೈಕಮಾಂಡದಲ್ಲ ಮತ್ತು ಅದರಲ್ಲೂ ಈ ವಿಧಾನ ಸಭೆಯಲ್ಲಿ ಈಗ ನೋಡ್ತಾ ಇದ್ದೀವಿ ಬೆಳಗಾವಿದು ವಿರೋಧ ಪಕ್ಷದ ಯಾರೋ ದೊಡ್ಡ ನಾಯಕ ಅಂತ ಇದ್ದರೆ ಅವ್ರು ಯತ್ನಾಳರು ಏನೇನು ಪ್ರಶ್ನೆ ಮಾಡ್ತಾರೆ, ಪ್ರತಿಯೊಂದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಎಷ್ಟು ತಿಳಿದದನೋ ಬಿಟ್ಟದನೋ ಏನೋ ಗೊತ್ತಿಲ್ಲ, ಅದ್ರ ಕೇಳ್ತಾರೆ, ಅದನ್ನು ಚೆನ್ನಾಗಿ ಮಾತಾಡ್ತಾರೆ. ಹೀಗಾಗಿ ಅವರು ಧ್ವನಿಯಾಗಿಬಿಟ್ಟದೆ ವಿಧಾನಸಭೆಯಲ್ಲಿ. ಹೀಗಾಗಿ ಅದರ ಜೊತೆಗೆ ಜನನೂ ಅವ್ರಿಗೆ ಬೆನ್ನು ಹತ್ತಾ ಇದ್ದಾರೆ. ಅದರಲ್ಲೂ ಹಿಂದುತ್ವವಾದಿ, ಹಿಂದೂ ಹುಲಿ ಇಂಥ ಪ್ರಚಾರಗಳು ಸಿಗೋದ್ರ ಜೊತೆಗೆ ಜನ ಕೊಡೋದ್ರ ಜೊತೆಗೆ ಇವತ್ತು ಹೈಕಮಾಂಡ ಯಾಕೆ ನಾವು ಬದಲ ಮಾಡಬಾರ್ದು, ಜೊತೆಗೆ ಲಿಂಗಾಯತಿದ್ದಾರೆ. ಹೌದು, ಅವ್ರು ಲಿಂಗಾಯತ ಒಂದು ಪಟ್ಟಕ್ಕಾಗಿ ಈ ಒಂದು ಹನಿಪಟ್ಟಿಗಾಗಿ ಅವ್ರು ಚಿಂತಿಸ್ತಾಯಿದ್ರು ಹೈಕಮಾಂಡ. ಜೊತೆಗೆ ಯಡಿಯೂರಪ್ಪನವರು ಸ್ವತಃ ಏನಪ್ಪ ಬಲವಾನರು ಇದ್ದರು. ಆ ಮದ್ದು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇವತ್ತು ಅವ್ರು ಇಲ್ಲ, ಅವ್ರ ಪರವಾಗಿ ಅವ್ರ ಮಗ ಬಂದಿದ್ದಾನೆ. ಅವ್ರ ಮಗನ ಬೆಳೆಸ್ಬೇಕು ತಯಾರಿಯಲ್ಲಿದ್ದಾರೆ. ಇಂಥ ಪ್ರಸಂಗದಲ್ಲೇ ಸಾಧ್ಯಷ್ಟು ಮೌನ ಆಗಿರಪ್ಪ ಅಂತ ಸಲಹೆ ಕೊಟ್ಟಿರ್ಬೋದು, ಏನೋ ಮಾಡಿರೋ ಗೊತ್ತಿಲ್ಲ. ಬಟ್ ಅದು ಅವ್ರನ್ನ ಮೌನ, ವಿಜಯೇಂದ್ರನ ಮೌನವನ್ನು ಇವರು ತಮಗೆ ಹೆಂಗೆ ಬೇಕೋ ಹಂಗೆ ದಾಳವಾಗಿ ಬೆಳೆಸ್ಕೊಂಡ್ರು. ಇವತ್ತು ಹೌದಪ್ಪ ಅವ್ರಿಗೆ ಒಳ್ಳೆಯವರಿದ್ದಾರೆ ಅನ್ನುವಂಥ ವಾತಾವರಣಕ್ಕೆ ಇವತ್ತು ಹೈಕಮಾಂಡ ಚಿಂತನೆ ಮಾಡ್ತಾಯಿದ್ದಾರೆ. ಇಲ್ಲಪ್ಪ ನೀವು ಬರೀ ನಮ್ಮ ಪಾರ್ಟಿಗೆ ಅಂದರೆ ಇವರು 3 ಡಿಮಾಂಡ್ ಇಟ್ಟಿದ್ದು ಈಗ ನಾವು ಹಿಂದಿನ ಎಪಿಸೋಡಲ್ಲಿ ನೋಡಿದ್ವಿ. ಇಲ್ಲ, ನಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು, ನಂತರ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು, ಮತ್ತು ಅದ್ರ ಜೊತೆ ವಿಜಯೇಂದ್ರನ ಪಕ್ಷ ತೆಗಿಬೇಕು ಅನ್ನುವಂಥ ಒಂದು ಡಿಮಾಂಡ್ಸ್ಗಳು ಇಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅದು ಬೇರೆ ವಿಷಯ. ಬಟ್ ಇದು ಇಟ್ಟಿದ್ದಾರೆ ಅನ್ನುವಂಥ ನ್ಯೂಸ್ಗಳೇನಿದಾವಲ್ಲ, ಇದು ಒಂದು ಕೈ ಮೇಲಾಗಿದ್ದಾರಪ್ಪ ಯತ್ನಾಳರು. ಇನ್ನು BJP ಬಂದರೆ ಮುಂದಿನ ಮುಖ್ಯಮಂತ್ರಿ ಅವರನ್ನು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಇನ್ನು ಈ ಸಂದರ್ಭದಲ್ಲಿ ಮೌನ ಆಗಿಬಿಟ್ರೆ ನಿಶ್ಚಿತವಾಗಿಯೂ ನಮ್ಮ ರಾಜಕೀಯ ಅಂತ್ಯ ಗ್ಯಾರಂಟಿ ಅಂತ ಅನಿಸಿರ್ಬೇಕು ಅವ್ರಿಗೆ. ಅದಕ್ಕೆ ಅವರು ಇದ್ದಂಥವ್ರೀಗ ನಿಮ್ಮ ಮೇಲೆ ನಾವು ಮಾನಹಾನಿ ಮೊಕದ್ದಮೆ ಯಾಕೆ ಬಿಡಬಾರ್ದು, 1 ಕೋಟಿಗಿಂತ ಹೆಚ್ಚಿಗೆ, 1 ರೂಪಾಯಿ ಹಾಕಿರಿ 1 ಕೋಟಿ ಹಾಕಿರಿ, ಯಾಕೆ ಹಾಕಬಾರ್ದಪ್ಪ ನಿಮ್ಮ ಮೇಲೆ? ನಾವು ನಮ್ಮನ್ನು ನಿರಂತರ ಕಳ್ಳರು, ಸುಳ್ಳರು ಮತ್ತೇನೋ ಮಾತಾಡ್ತಾ ಇದ್ದಾರೆ ಅಪ್ಪ ಮಕ್ಕಳ ಮೇಲೆ, ನಾವು ಯಾಕೆ ನಿಮ್ಮ ಮೇಲೆ ಹಾಕಬಾರ್ದು ಕ್ರಿಮಿನಲ್ ಕೇಸ್ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಅಟ್ಲಿದಕ್ವರೆಗೂ ಸ್ವಲ್ಪ ಸಡದ್ ನಿಂತಿರಲ್ಲಪ್ಪ ಇವರು ವಿಜೇಂದ್ರ ಅವರು. ಇಲ್ಲಿವರೆಗೇನೋ ಕರ್ಟನ್ ದ ಬಿಹೈಂಡ್, ಕರ್ಟನ್ ಹಿಂದಿದ್ದು ಇನ್ನೂ ಆಟ ಮಾಡ್ತಾಯಿದ್ರು. ಇವತ್ತು ಓಪನ್ ಆಗಿಬಿಟ್ಟಿದ್ದಾರೆ, ಮತ್ತು ಬೇರೆ ಓಪನ್ ಆಗಲೇಬೇಕು. ಇಲ್ಲ, ಜನ ನಂಬೋದಿಲ್ಲ ರೀ ಇವ್ರನ್ನ. ಹಾಗಾದ್ರೆ ಇಷ್ಟು ದಿನ ಅವ್ರು ವಾದ ಮಾಡಿದರು, ನೀವು ಯಾಕೆ ವಿರೋಧ ಮಾಡಲಿಲ್ಲ ಇಲ್ಲಿವರೆಗೆ ಅಂತ ಕೇಳಿದ್ರೆ ನಾಳೆ ಈ ವಿಜೇಂದ್ರ ಅವ್ರನ್ನ ಕೇಳ್ತಾರೆ, ಅವ್ರ ತಂದೆಯವ್ರನ್ನ ಕೇಳ್ತಾರೆ. ನೀವು ಎಷ್ಟ ಮಾತಾಡ್ತಾ ಇದ್ದಾರೆ ಅವರು. ಸತ್ಯದಲ್ಲೇ ಮೌನ ಆಗಿದ್ರಿ. ನೀವು ಕಳ್ಳರು, ಭ್ರಷ್ಟರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇಷ್ಟು ತಿಂದಿದ್ದಾರೆ, ಅಷ್ಟು ಹೇಳ್ತಾರೆ, 100,000 ಕೋಟಿ ರೂಪಾಯಿ ಗಳಿಸಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಉತ್ತರ ಕೊಡ್ತಾ ಇಲ್ಲಲ್ಲ, ನೀವು ಅದರಲ್ಲಿ ಇದ್ದೀರೇನು ಅನ್ನೋಂಥ ಜನರಿಂದನೂ ಸಹಿತ ನಿಮ್ಮನ್ನು ಡ್ಯಾಮೇಜ್ ಮಾಡುವಲ್ಲೇ ಭಾಳ ಯಶಸ್ವಿಯಾಗಿದ್ದಾರೆ ಈ ಯತ್ನಾಳರು ಅಂತ. ಇದೆಲ್ಲ ಕೇಳಿಸ್ಕೊಂಡು ಇವತ್ತು ಅನಿವಾರ್ಯವಾಗಿ, ಯಾಕಂದ್ರೆ ಇಲ್ಲ ಅಂದರೆ ರಾಜಕೀಯ ಅಸ್ತಿತ್ವ ಹೋಗುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತದೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ಏನಾದರೂ ಇವತ್ತು ಬಂದಪ್ಪ ಅಂದ್ರೆ, ವಿರೋಧ ಪಕ್ಷ ನಾಯಕರಾಗಲಿ ಬಡ ಅಧ್ಯಕ್ಷರಾಗಲಿ ಬಂದಂದ್ರೆ ಸಹಜವಾಗಿ BJPಯಲ್ಲಿ ಅವನ ಪ್ರಭಾವ ಹೆಚ್ಚಾಗ್ತದೆ. ಯತ್ನಾಳರದು ಹೆಚ್ಚಾಗೋದ್ರಿಂದಾಗಿ ನೀವು ಅನಿವಾರ್ಯವಾಗಿ ಸೆಕೆಂಡ್ ಲೈನ್ ಲೀಡರ್ಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲ ದೃಷ್ಟಿಟ್ಕೊಂಡು ಇವತ್ತು ಅನಿವಾರ್ಯವಾಗಿ ರಾಜಕೀಯ ಯುದ್ಧವನ್ನು ಘೋಷಣೆ ಮಾಡಿದಂಗೆ ಕಾಣ್ತದೆ ನಮ್ಮ ವಿಜೇಂದ್ರ ಅವರು. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಏನಾಗ್ತದೆ ಬೇರೆ ವಿಷಯ. ಈಗೇನಪ್ಪ ಅಂದ್ರೆ ಒಂದು ಹಂತಕ್ಕೆ ಯಡಿಯೂರಪ್ಪ ಮತ್ತು ಅವ್ರ ಮಗ ನಾವಿನ್ನು ಮೌನ ಇರೋಕ್ಕಿಂತಲೂ ಇನ್ನು ಎದುರು ನಿಲ್ಲೋದು ಯೋಗ್ಯ ಅದ. ಈಗ ನಾವು ಹೊರಗೆ ಹಾಕಿದ್ದೀವಿ, ಮಾಡಿದ್ವಿ, BJP ಎಲ್ಲ ಆದರೂ ಮಾತಾಡ್ತಿರ್ತಾನೆ, ಮಾತಾಡಲಿ ಸುಮ್ಮನೆ ಆಗಿದ್ವಿ. ಇನ್ನು ಸುಮ್ಮನೆ ಇದ್ದರೆ ನಮ್ಮ ಅಸ್ತಿತ್ವ ಹೋಗ್ತದೆ.
ಅಧ್ಯಕ್ಷ ಸ್ಥಾನ ಹೋಗಿಬಿಡ್ತದೆ ಅನ್ನೋದು ಭಯನ ಅವ್ರಿಗೆ ಕಾಡ್ಲಿಕ್ಕೆ ಶುರು ಆಗಿದೆ. ಅದಕ್ಕೆ ಮಾನನಷ್ಟ ಮೊಕದ್ದಮೆ ಹೂಡುವಂಥ ಮಾತು ಮಾತಾಡಿದ್ದಾರೆ. ಮತ್ತು ಇದು ಏನಪ್ಪ ಅಂದ್ರೆ ಅನಿವಾರ್ಯನೂ ಒಂದು ಮೌನ ಇದ್ಕೊಂಡು ಆ ರಾಜಕೀಯದಿಂದ ಸನ್ಯಾಸದ ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಅದು ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳಿಗೆ ಸಾಧ್ಯ ಇಲ್ಲ ಅನ್ನೋದು ಯಾರು ಗೊತ್ತಿರೋ ವಿಷಯ. ಇಲ್ಲಿವರೆಗೂ ಇಷ್ಟು ಮೌನ ಇರಬಾರ್ದಾಗಿತ್ತು, ಅವರು ಯಾಕಿದ್ರೋ ಗೊತ್ತಿಲ್ಲ. ಆದರೆ ಇವತ್ತು ಆ ಮೌನದ ಒಂದು ಸಮಯವನ್ನು ಉಪಯೋಗ ಮಾಡ್ಕೊಳ್ಳೋಂಥ ನಮ್ಮ ಯತ್ನಾಳರು ಪೂರ್ಣ ಪ್ರಮಾಣದಲ್ಲೇ ಇವರನ್ನು ಹಣಿಯುವಲ್ಲಿ ಉಪಯೋಗ ಮಾಡಿಕೊಂಡೆ ಮತ್ತು ಮರಳಿ ಬಿ ಜೆ ಪಿ ಬರುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಜನ ಅವ್ರಿಗೆ ಬೆನ್ನು ಹತ್ತಾ ಇದ್ದಾರೆ. ಹೌದಪ್ಪ ಇದು ಯೋಗಿದ್ದಾರೆ ಮನುಷ್ಯ ಅಂತೇಳಿ. ಇದೆಲ್ಲ ಗಮನಿಸಿದಾಗ ಇನ್ನು ಮುಂದೆ ಹೆಂಗಪ್ಪ ಇವ್ರದ್ದು ವಿಜೇಂದ್ರ ಅವ್ರದ್ದು 1 ವರ್ಷದಲ್ಲಿ ಹೊರಗೆ ಬಂದು ಮಾತಾಡೋಕೈತಾರೆ. ಮಾತಾಡಬೇಕು ರೀ. ತಮಗೆ ಹೌದು ನಾವು ಕಳ್ಳರು ಭ್ರಷ್ಟರು ಅಂತ ಆರೋಪ ಮಾಡ್ತಾರೆ ಅವರು. ಹಾಗಾದ್ರೆ ಎಲ್ಲಿ ತೋರಿಸ್ಪ ಅಂತ ಹೇಳ್ಬೇಕು. ಇರ್ಬೋದು, ಅವ್ರು ತೋರಿಸ್ತಾರಿಲ್ಲ ಅಂತಲ್ಲ, ಅಷ್ಟೆಲ್ಲ ಮಾತಾಡ್ತಾರೆ, ಅವ್ರಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತಲ್ಲ. ಆದರೆ ಅದನ್ನು ನೀವು ಇದ್ದಂಥವ್ರು ಜನರ ಕಣ್ಣಿಂದ ಬೀಳ್ತೀರಿ. ಅದು ಇವತ್ತಾದರೂ ಅರಿವಿಗೆ ಬಂದದ. ವಿಜೇಂದ್ರ ಅವರು ಇವತ್ತು ಹೊರಗೆ ಬಂದ ತಮ್ಮ ವಿರೋಧವನ್ನು ವ್ಯಕ್ತ ಮಾಡಿಸುವಂಥದ್ದು ಮತ್ತು ನಾ ಕೋರ್ಟ್ ಮ್ಯಾಟ್ರ್ ಮಾಡ್ತನೋ ಅನ್ನುವಂಥ ಮಾತುಗಳು ಮಾತಾಡಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಇನ್ನು ಮುಂದಿನ ದಿನದಲ್ಲಿ ಇದು ಕಾರ್ಯರೂಪಕ್ಕೆ ಬರ್ಬೋದು ಅನ್ನೋದು ಒಂದು ಪ್ರಶ್ನೆ ಅದ. ಯಾಕಂದ್ರೆ ಮಾತಾಡೋದಾಯಿತು, ಅದು ಉತ್ತರ ಕೊಡೋದು ಏನೋ ಕೊಟ್ಟಿದ್ದಾರೆ. ಆದರೆ ಇವೆಲ್ಲನೂ ಮಾಡಲಿಕ್ಕೆ ಕೊಟ್ಟಾಗ ಸಹಜವಾಗಿ ಇವ್ರ ಮೇಲೆ ಆರೋಪಗಳಿದ್ದಾವೆ. ಅವೆಲ್ಲ ಕೇಸುಗಳು ತೆಗೆದು ಹಾಕುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಏನೂ ಇಲ್ಲದೆ ಇರಲಾರ್ದು ಏನೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳರು ಅವರು ಏನು ಡಾಕ್ಯುಮೆಂಟ್ಸ್ ಇಟ್ಟಿದ್ದಾರೆ ಅದ್ರ ಮೇಲೆ ಅದೇನೋ ಆಗಲಿ ಸಾರ್ವಜನಿಕವಾಗಿ ಇವತ್ತು ಎಷ್ಟು ಹೆಸರು ಕೆಡಬೇಕಾಗಿತ್ತು ಅಷ್ಟು ಕೆಟ್ಟೋಗಿಬಿಟ್ಟದೆ. ಇನ್ನೂ ಕೆಡುವಂಥದ್ದು ಏನಿಲ್ಲ ಅನ್ನೋದು ಏನೋ ಭಾವನೆ ಆದಂಗೆ ಅದ. ವಿಜೇಂದ್ರ ಅವರು ತಮ್ಮದೇ ಅಂತ ರಾಜಕೀಯ ಶಕ್ತಿಯನ್ನು ಇವತ್ತು ಉಳಿಸ್ಕೋಬೇಕಾಗಿತ್ತು, ಬೆಳೆಸಬೇಕಾಗಿತ್ತಪ್ಪ ಅಂದ್ರೆ ಅನಿವಾರ್ಯವಾಗಿ ಯತ್ನಾಳನ್ನು ಎದುರಿಸೋದ ಪ್ರಸಂಗ ಇವತ್ತು ಬಂದದ. ಯಾಕಂದರೆ ಯತ್ನಾಳನ್ನು ಎದುರಿಸಬಾರ್ದಪ್ಪ, ನಾವು ಅವ್ನು ದೊಡ್ಡವ್ರು ಮಾಡಬಾರ್ದು ಅಂತ ಏನೋ ಪ್ರಾಕ್ಟೀಸ್ ಮಾಡ್ತಾ ಬಂದರು. ಅದು ಇಲ್ಲಿವರೆಗೆ ಯಶಸ್ವಿ. ಅವರು ಇವ್ರನ್ನ ಹೊರಗೆ ಹಾಕುವಲ್ಲಿ ಯಶಸ್ವಿ ಆದರು, ಅದೆಲ್ಲ ಸತ್ಯ. ಆದರೆ ಅದರ ನಂತರ ಇವ್ರಿಗೆ ಆ ವಿಷಯವನ್ನು ಮರೆತು ಬಿಡುವಂಥ ವಿಚಾರ ಬಂದಿದ್ದು ತಪ್ಪಾಗಿದೆ. ಅದರಿಂದಾಗಿ ಇವತ್ತು ಅದರಲ್ಲೂ ಇನ್ನುಳಿದ ಕೆಲವು ಅಲ್ಲಿ ಶಾಸಕರು ಬಿ ಜೆ ಪಿಯಲ್ಲಿ ಕೆಲವು ಜನ ಯತ್ನಾಳಿಗೆ ಬೆಂಬಲ ಕೊಡ್ತಾ ಯಡಿಯೂರಪ್ಪನ ಮೂಲ ವಿರೋಧಿಗಳು ಅವರು ಇವ್ರನ್ನ ಬೆಳೆಸ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪ ಇದ್ದವರು ಏಕಾಂಗಿ ಆಗಿದ್ದಾರೆ. ವಿಜೇಂದ್ರ ಅವರು ಏಕಾಂಗಿ ವ್ಯಕ್ತಿ ಮಗ ಇವರಾಗಿದ್ದಾರೆ. ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಕೊನೆಗೂ ಸ್ವಲ್ಪ ಎಚ್ಚೆತ್ತರಲ್ಲ ಇದನ್ನು ಅನ್ನುವಂಥ ಸಮಾಧಾನ. ಯಾಕಂದ್ರೆ ಮೀಡಿಯಾದ ಅಭಿಪ್ರಾಯ ಜನಗಟ್ಟಲೆ ನೋಡಿದ್ರೆ ಸಿದ್ದರಾಮಯ್ಯರು ಒಳ್ಳೆಯ ಸಂಬಂಧಗಳು ಇಟ್ಕೊಂಡಿದ್ದಾರೆ ಮೀಡಿಯಾ ಜೊತೆಗೆ. ಆದರೆ ಈ ದಿಶೆಯಲ್ಲಿ ಯಾಕೆ ಅವರಿಗೆ ಸಲಹೆ ಕೊಡಲಿಲ್ಲ ಅನ್ನುವಂಥದ್ದು ಒಂದು ಮಾತದ. ಏನೋ ಆಗಲಿ ಆಗಿದೆ. ಈಗ ಈ ಘೋಷಣೆ ಮಾಡಿದ್ದು ನಾನು ಅವ್ರ ಮೇಲೆ ಮೊಕದ್ದಮೆ ಹಾಕ್ತೀನಿ ಅನ್ನುವಂಥ ಮಾತು ನಿಜವಾಗಿ ತಲ್ಲಣವನ್ನು ಉಂಟು ಮಾಡಬೇಕು. ಬಟ್ ಇದು ತಲ್ಲಣ ಆಗ್ತದೆ ನನಗನ್ನಿಸಿಲ್ಲ. ಯಾಕಂದರೆ ಯತ್ನಾಳರು ಇಷ್ಟೆಲ್ಲ ಮಾತಾಡಿದಾರೆ ಅಂದರೆ ಅವರು ಅದನ್ನು ಹಿಂದೆ ಸೆಲ್ಲಕ್ಕಿಲ್ಲ ಅಂತ. ಯಾಕಂತಂದ್ರೆ ಅವ್ರಿಗೂ ಈಗ ಏನಪ್ಪ ಬಿಸಿ ತುಪ್ಪಿದ್ದಂಗೆ ಇಲ್ಲಿವರೆಗೆ ಮೌನಿತ್ತು ಏನು ಅನಿಸಿರಲಿಲ್ಲ. ಇನ್ನು ಅವ್ರು ಪ್ರೂವ್ ಮಾಡಿದ್ರೆ ಹೆಂಗೆ ಮಾಡ್ತಾರಪ್ಪ ಇದನ್ನು? ಕಳ್ಳ ವ್ಯವಹಾರಗಳು ಅಂತ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಅದು ಮಾಡಲಿಕ್ಕೆ ಹೊಂಟಾಗಿ ಮತ್ತೆ ಪ್ರೂವ್ ಮಾಡಬೇಕು. ಮತ್ತು ಇವರು ಸಾಕಷ್ಟು ಇದ್ದಾವೆ. ಲಕ್ಷ್ಮಣ ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಯತ್ನಾಳರದು. ಯಾಕಂದರೆ ಒಬ್ಬರು ಆರೋಪ ಮಾಡ್ತೀವಿ ನಾವು, ಅದನ್ನು ರಾಜಕೀಯದಲ್ಲಿ ಬೆಳೆ ಬಂದಿರ್ತೀವಪ್ಪ ಅಂದ್ರೆ ಅಂಥದ್ದು ತಪ್ಪು ಏನು ಮಾಡಿರ್ತೀವಿ. ಇವ್ರ ಜೊತೆಗಾರರು ಅನೇಕರು ತಪ್ಪು ಮಾಡಿದವರು ಇದ್ದಾರೆ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಅದಕ್ಕೆಲ್ಲ ಬೆಳೆದಿದ್ದರೆ ನಮ್ಮ ಯಡಿಯೂರಪ್ಪರ ಮಗ ನಿಶ್ಚಿತವಾಗಿ ವಿಜೇಂದ್ರ ಇದ್ದರೆ ಗೆಲ್ತಾರೋ ಸೋಲ್ತಾರೋ. ಆದರೆ ಒಂದು ಮಾತಿನ ಏನಾಗ್ತದಪ್ಪ ಅಂತಂದ್ರೆ ಯತ್ನಾಳರಿಗೆ ಒಂದು ಭಾರಿ ಹಿನ್ನಡೆ ಆಗೋ ಸಾಧ್ಯತೆಗಳಿದ್ದಾವೆ. ಯಾಕೆ ಏನು ಪ್ರೂವ್ ಮಾಡಿದ್ರೆ ಸುಲಭ ಕೆಲಸ. ಯಾಕೆ ಆರೋಪ ಮಾಡಿದ್ರೆ ಪ್ರೂವ್ ಮಾಡಬೇಕಾಗ್ತದೆ. ಅದು ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅದನ್ನು ಪಕ್ಷಕ್ಕೂ ಹೊಡೆದು ಬೀಳ್ತದೆ. ಅನಿವಾರ್ಯವಾಗಿ ಪಕ್ಷದ ದೃಷ್ಟಿಗಳು ಮತ್ತು ಇವತ್ತು ಎಷ್ಟು ಹೊಡೆದವ ಯಡಿಯೂರಪ್ಪನ ಮತ್ತು ಅವ್ರ ಮಗನ ಹೊಡೆದನ ಇವತ್ತು ಲೀಡರ್ ಆದರು. ಅದೇ ಇವತ್ತು ಇವ್ರಿಗೆ ಮುಳು ಆಗೋ ಜೊತೆಗೆ ಇವರು ನಮ್ಮ ಏನಪ್ಪ ಅಂತಂದ್ರೆ ಯತ್ನಾಳರಿಗೆ ಏನಾದರೂ ಮುಳುವಾದೀತಾ ಇದು ಅನ್ನೋ ಒಂದು ಪ್ರಶ್ನೆ. ಅದರಲ್ಲಿ ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ತಮ್ಮ ಸ್ಥಾನಮಾನ ರಾಜ್ಯಾಧ್ಯಕ್ಷರ ಅಂತ ವಿಜೇಂದ್ರ ಅವರು ಅಷ್ಟು ಸತ್ಯದ. ಯಾಕೆ ಹಿಂದೆ ಅಪ್ಪನ ಫಲ ಅದ, ಬುದ್ಧಿವಂತಿಕೆ ಅದ, ಹಣ ಫಲ ಅದ, ಎಲ್ಲನೂ ಅದ. ಅದಕ್ಕಾಗಿ ಅವರು ಇನ್ನು ಮುಂದಿನ ದಿನದಲ್ಲಿ ಹೆಂಗೆ ಹೆಜ್ಜೆ ಇಡ್ತಾರೆ ನೋಡೋಣ ಅಂತ ಹೇಳ್ತಾ ದಿನವಾಗಲಿ ಕೊನೆಗೂ ವಿಜೇಂದ್ರ ಗರ್ಜನೆ ಹಾಕಿದ್ದಾರೆ. ಸಂತೋಷ ವಿಷಯ. ಯಾರು ಸತ್ಯವಂತರು ಯಾರು ಸುಳ್ಳು ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗೋದು ವಿಷಯದ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ತಿಳಿಸಿ ತಲೆಮೆ ಸತ್ಯಕ್ಕಾಗಿ ವಂದನೆಗಳು.